ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಮಾಡಿ ತೋರಿಸ್ತಾ ಇರೋದು ಉತ್ತರ ಕರ್ನಾಟಕದ ಫೇಮಸ್ ಖಾರದ ಪೂರಿ. ಒಂದು ಪುಟ್ಟಿ ತೊಗೊಂಡು ಹಿಟ್ಟು ನಾದ್ಕೊಳ್ಳೋದಕ್ಕೆ ಮೈದಾ ಹಿಟ್ಟು ಹಾಕೋತಾ ಇದ್ದೀನಿ ನೋಡ್ರಿ. ಒಂದು ಗ್ಲಾಸ್ ಮೈದಾ ಹಿಟ್ಟು, ಅರ್ಧ ಗ್ಲಾಸ್ ಚಿರೋಟಿ ರವೆ, ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ನಾದೋದಕ್ಕೆ ಚಿಟಿಕೆ ಉಪ್ಪು, 2 ಚಮಚೆ ಎಣ್ಣೆ ಹಾಕೋತಾ ಇದ್ದೀನಿ ನೋಡ್ರಿ. ಇದು ಉಪ್ಪು ಎಣ್ಣೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮೈದಾ ರವೆ ಎಲ್ಲ ಮಿಕ್ಸ್ ಆಗಬೇಕಲ್ಲ, ಅದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ನೀರು ಚಿಮ್ಸ್ಕೊಂಡು ಕಲಿಸ್ಕೊಳ್ರಿ. ಒಮ್ಮಕ್ಲೆ ಭಾಳ ನೀರು ಹಾಕ್ಕೋಬೇಡ್ರಿ, ಮತ್ತು ಮೆತ್ತಗಾಗ್ಬಿಡ್ತೈತೆ ಹಿಟ್ಟು. ಅದಕ್ಕೆ ಸ್ವಲ್ಪನೇ ನೀರು ಚಿಮ್ಸ್ಕೊಂಡು ಕಲಿಸ್ಕೊಡ್ರಿ. ಇದು ಚಪಾತಿ ಹಿಟ್ಟಿನ ಹದ ಥರ ಇದ್ದರೆ ಸಾಕು ನೋಡಿ. ಈ ಥರ ಸ್ವಲ್ಪನೇ ನೀರು ಚಿಮ್ಸ್ಕೊಂಡು ಕಲಿಸ್ಕೋಬೇಕು. ಇದನ್ನು ಉತ್ತರ ಕರ್ನಾಟಕದಲ್ಲಿ ನವರಾತ್ರಿ ಟೈಮ್ಗೆ ಇದನ್ನು ಮಾಡ್ತಾರೆ ನೋಡ್ರಿ. ಈಗ ದಸರಾ ಟೈಮ್ಗಿದು ಖಾರದ ಪುರಿನ ಮಾಡ್ತಾರ್ರಿ. ಇದು ಪೂಜೆಗೆ ಖಾರದ ಪುರಿ ಬೇಕಂಥೇಳಿ ಮಾಡ್ತಾರೆ. ಈಗ ಇದು ದಸರಾ ಟೈಮ್ದಲ್ಲೇ ಮಾಡೋದ್ರಿ. ಇದು ಈ ಥರ ಕೈಯಿಂದ ಚೆನ್ನಾಗಿ ಮಿತ್ಕೊಂಡು ನಾದ್ಕೊಳ್ಳಿ. ಹಿಟ್ಟು ಚೆನ್ನಾಗಿ ಮಿತ್ಕೊಂಡು ನಾದಿದ್ರೆ ಹದ ಚೆನ್ನಾಗಿ ಬರುತ್ತೆ. ಈ ಥರ ಮಿತ್ಕೊಂಡು ನಾದ್ಕೋಬೇಕು. ಈ ಹದ ಇರ್ಲದು. ಇವಾಗ 4-5 ತಾಸು ನೆನಿಲ್ರಿ, ಪುಟ್ಟಿ ಮುಚ್ಚಿಟ್ಬಿಡೋಣ. ಇವಾಗ ಇದು ಹೂರಣ ಮಾಡ್ಕೊಳ್ಳೋದಕ್ಕೆ ಹಸೆಕಾಯಿ ಮತ್ತು ಬೆಳ್ಳುಳ್ಳಿ, ಅಲ್ಲ, ಜೀರಿಗೆ ತೊಗೊಂಡಿದ್ದೀನಿ. ಇವಾಗ ಮಿಕ್ಸಿ ಜಾರ್ ತೊಗೊಂಡು ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಹಾಕೋತಾ ಇದ್ದೀನಿ ನೋಡ್ರಿ. ಕೈಯಿಂದ ಈ ಥರ ತುಂಡು ಮಾಡಿಕೊಂಡು 30 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ರೀ ನಾನು. 2 ಗಡ್ಡೆ ಬೆಳ್ಳುಳ್ಳಿನ ಸುಲಿದಿಟ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವು ಹಾಕ್ಕೋತಾ ಇದ್ದೀನಿ. ಮತ್ತು 1 ಇಂಚಿನಷ್ಟು ಶುಂಠಿನ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೋತಾ ಇದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು 1 ಚಮಚದಷ್ಟು ಜೀರಿಗೆ ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ್ರಿ ರುಬ್ಕೊಳ್ಳೋದಕ್ಕೆ. ಇದನ್ನು ನೈಸಾಗಿ ರುಬ್ಕೊಡ್ರಿ. ಹೂರಣಕ್ಕಲ್ಲ, ಇದು ನೈಸಾಗಿರಲಿ ನೋಡಿ. ಈ ಥರ ನೈಸಾಗಿದೆ, ಈ ಥರ ಇರಲಿ. ಇವಾಗ ಇದನ್ನ ಹೂರಣ ಮಾಡ್ಕೊಳ್ಳೋದಕ್ಕೆ ಒಂದು ಪುಟ್ಟಿ ತೊಗೊಂಡು ಅದಕ್ಕೆ ನಾನು ಹಸಿ ಕಡಲೆಬೇಳೆ ಹಿಟ್ಟು ಹಾಕ್ಕೋತಾ ಇದ್ದೀನಿ ರೀ. ಮಿರ್ಚಿ ಮಾಡ್ತೀವಲ್ಲ, ಅದು 1.5 ಗ್ಲಾಸ್ನಷ್ಟು ಸಾಣಿಸಿ ಇಟ್ಕೊಂಡಿದ್ದೀನಿ ರೀ. ಅದನ್ನು ಒಂದು ಸ್ವಲ್ಪ ಅರಿಶಿನ, ಒಂದು ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ, ಅರ್ಧ ಉಪ್ಪು. ನೋಡಿ ಹಾಕ್ಕೊಳ್ರಿ ಉಪ್ಪು. ಆಗಲೇ ರುಬ್ಕೊಳ್ಳೋದಕ್ಕೂ ಒಂದು ಸ್ವಲ್ಪ ಹಳ್ಳುಪ್ಪು ಹಾಕ್ಕೊಂಡಿದ್ರಿ. ಇವಾಗ ನೋಡಿ ಹಾಕ್ಕೊಳ್ರಿ ಉಪ್ಪು. ಒಂದು ಸ್ವಲ್ಪ ಹಿಂಗೆ ಹಾಕ್ಕೋತಾ ಇದ್ದೀನಿ ನೋಡಿರಿ. ಟೇಸ್ಟ್ ಚೆನ್ನಾಗಿರುತ್ತೆ, ಘಮ ಇರುತ್ತೆ ಅಂದು. ಇವಾಗ ಹಸೆ ಖಾರ ರುಬ್ಕೊಂಡಿದ್ದೆಲ್ಲ ಅದನ್ನು ಅಷ್ಟು ಹಾಕ್ಕೊಳ್ರಿ. 1.5 ಗ್ಲಾಸ್ ಹಿಟ್ಟಿಗೆ 1.5 ಗ್ಲಾಸ್ ಇದು ಹಸಿ ಕಡಲೆಬೇಳೆ ಹಿಟ್ಟು ಕರೆಕ್ಟ್ ಆಗುತ್ತೆ ನೋಡಿರಿ. 1 ಗ್ಲಾಸ್ ಮೈದಾ ಹಿಟ್ಟು, ಅರ್ಧ ಗ್ಲಾಸ್ ಚಿರೋಟಿ ರವೆ ನಾದಿದ್ರಲ್ಲ, 1.5 ಗ್ಲಾಸ್ನಷ್ಟು. ಇದು 1.5 ಗ್ಲಾಸು ಕರೆಕ್ಟಾಗಿದೆ ನೋಡಿರಿ ಅಳತಿ. ಇವಾಗ ಕಡಲೆಬೇಳೆ ಹಿಟ್ಟು ಜೊತೆ ಖಾರನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಘಮ ಎಷ್ಟು ಬರ್ತಾ ಇದೆ ನೋಡಿರಿ. ಅಲ್ಲ, ಬೆಳ್ಳುಳ್ಳಿ, ಜೀರಿಗೆ ಎಲ್ಲ ಹಾಕಿವೆಲ್ಲ, ಹಸಿಮೆಣ್ಸಿನ್ಕಾಯಿ ಪೇಸ್ಟು ಎಷ್ಟು ಘಮ ಬರ್ತಾ ಇದೆ ನೋಡಿರಿ. ಇವು ಖಾರದ ಪೂರಿ ಅಷ್ಟೇ ರುಚಿಯಾಗಿರ್ತಾವೆ ನೋಡಿರಿ. ಚೆನ್ನಾಗಿ ಮಿತ್ಕೊಂಡು ನಾದ್ಕೊಡ್ರಿ. ಇವಾಗ 1 ಚಮಚ ಎಣ್ಣೆ ಹಾಕ್ಕೊಂಡು ಮಿತ್ಕೊಳ್ಳೋಣ. ಅದು ಹಿಟ್ಟು ಜೊತೆ ಚೆನ್ನಾಗಿ ಖಾರ ಮಿಕ್ಸ್ ಆಗಬೇಕು ಹೂರಣಕ್ಕಿದು. ಈ ಥರ ಚೆನ್ನಾಗಿ ಮಿತ್ಕೊಂಡು ನಾದ್ಕೊಳ್ಳಿ. ನೋಡಿ, ಇದೆಲ್ಲ ನಾದಿದ ಮೇಲೆ ಈ ಥರ ಹದ ಆಯ್ತು ನೋಡ್ರಿ ಇದು ಹೂರಣಕ್ಕೆ. ಇವಾಗ ಇದು ಹಿಟ್ಟು ನೆಂದಿದೆ ಎಲ್ಲ ನೋಡೋಣ. ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ ನೋಡಿ ಹಿಟ್ಟು. 4-5 ತಾಸು ನೆನೆ ಇಟ್ಟಿದ್ವಲ್ಲ. ರವೆ ಅಲ್ರಿ, ಇದು ರವೆ ಹಾಕಿರ್ತೀವಿ, ಹೀಗಾಗಿ ನೆನಿಲ್ಲ ಅಂದು ಒಂದು 4-5 ತಾಸು ಬಿಡ್ಬೇಕ್ರಿ. ಇದು ನೆಂದಷ್ಟು ಚೆನ್ನಾಗಿ ಬರ್ತಾವೆ ಖಾರದ ಪೂರಿ. ಹಿಟ್ಟು ನೆಂದ್ರೆ ಚೆನ್ನಾಗಿ ಹಾಕವ್ರಿ ಪೂರಿ. ಇವಾಗ ಲಟ್ಸೋ ಮಣಿ ತೊಗೊಳೋಣ್ರಿ. ಚಪಾತಿ ಲಟ್ಸೋದು ಮಣಿ ತೊಗೊಂಡು ಇವಾಗ ಇದನ್ನು ಉಳ್ಳಿ ಮಾಡ್ಕೋಬೇಕಲ್ಲ, ಕೈಗೆ ಒಂಚೂರು ಎಣ್ಣೆ ಹಚ್ಕೊಂಡು ಉಳ್ಳಿ ಮಾಡ್ಕೊಳ್ಳೋಣ ಚಿಕ್ಕ ಚಿಕ್ಕದಾಗಿ. ನೋಡಿ, ಈ ಥರ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಳ್ಳೋಣ ಉಳ್ಳಿನ. 1.5 ಗ್ಲಾಸ್ಗಿವು 28ರಿಂದ 30 ಆಗ್ತಾವೆ ನೋಡ್ರಿ ಉಳ್ಳಿ. ಈಗ
28 ಉಳ್ಳಾಗ್ಯಾವ ನೋಡ್ರಿ ನಾವು. ನೀವು ಇದಕ್ಕೊಂದು ಚೂರು ಸಣ್ಣ ಮಾಡಿದ್ರೆ 30 ಆಗ್ತಾವೆ. ಇಷ್ಟು ಅಳತಿ ಕರೆಕ್ಟ್ ಐತೆ ಅಂದು ನಾನು ಮಾಡ್ಕೊಂಡಿದ್ದೀನಿ. 28 ಉಳ್ಳಾಗ್ಯಾವ ನೋಡ್ರಿ ಇವು. ಈಗ ನೋಡ್ರಿ ಹೂರಣ ಎಷ್ಟು ಚೆನ್ನಾಗಾಗಿದೆ ನೋಡ್ರಿ ಇದು. ಹೂರಣನೂ 28 ಆಗ್ಯಾವ ನೋಡ್ರಿ. ಇವನು ತೋರಿಸ್ತೀನಿ ನೋಡ್ರಿ. ಈಗ ಇವನು ಈ ಥರ ಚಿಕ್ಕ ಚಿಕ್ಕದಾಗಿ ಮಾಡ್ಕೋಬೇಕು ಈ ಅಳತಿ. ಮೈದಾ ಹಿಟ್ಟಿನ ಉಳ್ಳಿನೂ 28 ಆಗ್ಯಾವು, ಇವು 28 ಆಗ್ಯಾವ ನೋಡ್ರಿ ಹೂರಣನು. ಇವಾಗ ಕೈಗೆ ಒಂಚೂರು ಎಣ್ಣೆ ಹಚ್ಕೊಂಡು ಒಂದು ಉಳ್ಳಿ ತೊಗೋತೀನಿ ನೋಡ್ರಿ ಮೈದಾ ಹಿಟ್ಟಿಂದು. ನೋಡ್ರಿ ಈ ಥರ ಕೈಯಿಂದ ಸ್ವಲ್ಪ ಅಗಲು ಮಾಡಿಕೊಂಡು, ಇದು ಹಸೆ ಖಾರದ ಹೂರಣ ಐತಲ್ರಿ ಇದು ಕಡಲೆಬೇಳೆ ಹಿಟ್ಟಿಂದು, ಅದ್ರೊಳಗೆ ಇಟ್ಕೊಂಡು ತುಂಬ್ಕೊಳ್ಳೋಣ. ಈ ಥರ ಕೈಯಿಂದ ಹಿಂಗೆ ಮಾಡ್ಕೊಂಡು ತುಂಬ್ಕೋಬೇಕ್ರಿ. ಒಂಚೂರು ಮೇಲೆ ಹಿಂಗೆ ಎಳೆದ್ಬಿಟ್ಟು ಸ್ಟಫ್ ಮಾಡ್ಕೋಬೇಕು. ನೋಡ್ರಿ ಎಷ್ಟು ಚೆನ್ನಾಗಾತು ನೋಡ್ರಿ. ಅದೇ ಥರ ಇನ್ನೊಂದು ತೋರಿಸ್ತೀನಿ ನೋಡ್ರಿ. ಕೈಯಿಂದ ಸ್ವಲ್ಪ ಅಗಲು ಮಾಡಿಕೊಂಡು ಹೂರಣ ಇಟ್ಕೊಂಡು ತುಂಬ್ಕೋಬೇಕು ಈ ಥರ. ತುಂಬ ರುಚಿ ಆಕ್ಕಾವ ನೋಡ್ರಿ ಇವು ಖಾರದ ಪೂರಿ. ನೀವು ಒಂದ್ಸರಿ ಮಾಡ್ಕೊಂಡು ನೋಡ್ರಿ ರುಚಿ ಹೇಗಿದೆ ಅಂತ. ಮರೆಯದೇನೆ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ನೋಡಿ ಈ ಥರ ಆಯ್ತು. ಎಲ್ಲನೂ ಇದೇ ಥರ ತುಂಬ್ಕೋಬೇಕು. ಇವಾಗ ಲಟ್ಟಿಸಿ ತೋರಿಸ್ತೀನಿ ನೋಡ್ರಿ. ನಾನು ಲಟ್ಸೋದಕ್ಕೆ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ನೀವು ಬೇಕಂದ್ರೆ ಅಕ್ಕಿ ಹಿಟ್ಟಾದ್ರೂ ಹಚ್ಕೊಂಡು ಲಟ್ಸ್ರಿ, ಇಲ್ಲಾಂದರೆ ಮೈದಾ ಹಿಟ್ಟಾದರೂ ಹಚ್ಕೊಂಡು ಲಟ್ಸ್ಕೋಬೋದು. ನಾನು ಅಕ್ಕಿ ಹಿಟ್ಟು ಹಾಕಿ ಲಟ್ಟಿಸ್ತಾ ಇದ್ದೀನಿ ನೋಡ್ರಿ. ಈ ಥರ ಪೂರಿ ಲಟ್ಸ್ಕೋಬೇಕು. ಇವು ದಸರಾಕ್ಕೆ ಮಾಡ್ತಾರಲ್ಲ ಅಂಥೇಳಿ ಮಾಡಿ ತೋರಿಸ್ತಾ ಇದ್ದೀನಿ ರೀ. ನಾವು ಮಾಡ್ತಾಯಿದ್ವಿ, ನೀವು ಮಾಡ್ಕೊಂಡು ನೋಡ್ರಿ, ತುಂಬ ರುಚಿಯಾಗಿರ್ತಾವೆ. ನೋಡಿ ಈ ಥರ ಪೂರಿ ಲಟ್ಸ್ಕೋಬೇಕು. ಇನ್ನೊಂದು ಲಟ್ಟಿಸಿ ತೋರಿಸ್ತೀನಿ ನೋಡ್ರಿ. ಈಗ ಇವು ಪೂರಿ ಲಟ್ಸ್ಕೊಳ್ಳೋದ್ರಾಗ ಸ್ವಲ್ಪ ಎಣ್ಣೆ ಬಿಸಿ ಆಗಲಿ. ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಕಡಾಯಿ ಇಟ್ಕೊಂಡು ಎಣ್ಣೆ ಬಿಸಿಗೆ ಇಟ್ಕೊಳ್ಳೋಣ. ನೋಡಿ ಇದೇ ಥರ ಎಲ್ಲನೂ ತುಂಬಿ ಲಟ್ಸ್ಕೋಬೇಕು. ಇವಾಗ ನೋಡಿ ಎಣ್ಣೆ ಬಿಸಿಯಾಗಿದೆ. ಮೀಡಿಯಮ್ ಫ್ಲೇಮ್ ಇರಲ್ರಿ ಉರಿ. ಒಂದು ಪೂರಿ ಹಾಕ್ಕೊಂಡು ತೋರಿಸ್ತೀನಿ ನೋಡ್ರಿ ಕರಿಯೋದು. ನೋಡ್ರಿ ಒಂದು ಸೈಡ್ ಬೆಂದಿಂದ ಹೊಳಿಸಿ ಹಾಕ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಉಪ್ತಾ ಇದೆ ನೋಡಿ. ಹದ ಇದ್ದರೆ ಹಿಟ್ಟು ಚೆನ್ನಾಗಿ ಬರ್ತಾವೆ ನೋಡ್ರಿ ಪೂರಿ. ನೆಂದಿದೆಲ್ಲ ಹಿಟ್ಟು ಹದ ಇರ್ಬೇಕ್ರಿ. ಹಿಟ್ಟು ಚೆನ್ನಾಗಿ ಉಪ್ತಾವೆ ನೋಡ್ರಿ. ನೋಡ್ರಿ ಇನ್ನೊಂದು ಹಾಕಿ ತೋರಿಸ್ತೀನಿ ನೋಡ್ರಿ. ಕೈಯಿಂದ ಈ ಥರ ಒಂದು ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಮೇಲ್ಗಡೆ ಒಂಚೂರು ಎಣ್ಣೆ ಹಾಕ್ಕೊಂಡು ಹಿಂಗೆ ಹೊಳಿಸಿ ಹಾಕ್ಕೋಬೇಕ್ರಿ. ಒಂದು ಸೈಡ್ ಬೆಂದಿಂದ ಹೊಳಿಸಿ ಹಾಕ್ಕೊಂಡು ಈ ಥರ ಎಣ್ಣೆ ಬಸ್ಕೊಂಡು ತಗೊಳ್ರಿ. ನೋಡ್ರಿ ಎಲ್ಲ ಪೂರಿನೂ ಎಷ್ಟು ಚೆನ್ನಾಗಿ ಉಬ್ಬಿದೆ ನೋಡಿ. ಅದೇ ಥರ ಎಲ್ಲನೂ ಕರ್ಕೋಬೇಕು. ನೋಡ್ರಿ ಇವು ರೆಡಿ ಆದವಲ್ಲ. ಒಂದು ಮೂರು ತೋರಿಸ್ತೀನಿ ನೋಡ್ರಿ. ನೋಡ್ರಿ ಎಷ್ಟು ಚೆನ್ನಾಗಾಗಿದೆ ನೋಡ್ರಿ. ಸ್ಟಫಿಂಗ್ ಕೂಡ ಎಷ್ಟು ಚೆನ್ನಾಗಾಗಿದೆ ನೋಡ್ರಿ. ನೋಡ್ರಿ ಹೂರಣ ಎಲ್ಲ ಅಷ್ಟು ಸುತ್ತಲೂ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ತುಂಬ ರುಚಿಯಾಗಿದೆ. ಈಗ ಇವು ಸವಿಯಲು ಸಿದ್ಧ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನನ್ನು ಒತ್ತಿರಿ. ನೀವು ಬೆಲ್ ಬಟನ್ ಒತ್ತೋದ್ರಿಂದ ನಾನು ಹಾಕೋ ಮುಂದಿನ ವಿಡಿಯೋ ನಿಮ್ಗೆ ಮೊದಲು ಬರ್ತಾವ್ರಿ. ಧನ್ಯವಾದಗಳು.